ನಾನ್ ಯಾರು ಅಂತ ಗೊತ್ತಾಯ್ತೋ ಇಲ್ವೋ? ನಾನ್ರಿ ನಿಮ್ ಕನ್ನಡತಿ ಶ್ವೇತಾ. ನಾನ್ ಚಿಕ್ಕೋಳಿಂದ ನನ್ಗೊಂದ್ ಆಸೆ ಇತ್ತು. ಶರ್ಪಂಜರ ಪಿಕ್ಚರ್ ಅಲ್ಲಿರೋ ಕಲ್ಪನಾ ಅವ್ರ ತರ ರೆಡಿ ಆಗಿ ನಾನು ಕಾವೇರಿ ನದಿಯಲ್ಲಿ ತೆಪ್ಪದಲ್ಲಿ ಕೂತ್ಕೊಂಡು ರೈಡ್ ಹೋಗ್ಬೇಕು ಅಂತ. ಅದು ಇವತ್ತು ನನಸಾಗ್ತಾ ಇದೆ. ನಾನು ಒಬ್ಳೆ ಹೋಗ್ತಾ ಇಲ್ಲ, ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ಕಾವೇರಿ ನದಿ ಒರಿಜಿನೇಟ್ ಆಗಿರೋದು ತಲಕಾವೇರಿಯಲ್ಲಿ. ಅದಿರೋದು ಬ್ರಹ್ಮಗಿರಿ ಬೆಟ್ಟಗಳ ಮಧ್ಯ. ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಇರೋ ಈ ನದಿನ ಅಲ್ಲಿರೋ ಜನರು ಕಾವೇರಮ್ಮ ಅಂತ ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸ್ತಾರೆ. ಇಲ್ಲಿ ಕೊರಾಕಲ್ ರೈಡ್ ಅಷ್ಟೇ ಅಲ್ಲ, ಸಂಜೆ ಸ್ಟೋರಿ ಟೆಲ್ಲಿಂಗ್ ಸೆಷನ್ ಕೂಡ ಇರುತ್ತೆ. ಕಾವೇರಿ ತಾಯಿ ಬಗ್ಗೆ ಪೂರ್ತಿ ಸ್ಟೋರಿನ ಹೇಳ್ತಾರೆ. ನಮ್ಮ ಆನ್ಸೆಸ್ಟರ್ಸ್ ಇಂದ ಏನೆಲ್ಲ ಸ್ಟೋರಿ ಹೇಳ್ತಿದ್ದೀವಿ ಅದನ್ನ ಗೆಸ್ಟಿಗೆ ಹೇಳಿ ನಾವು ಅದನ್ನ ಪರಿಚಯ ಮಾಡಿ ಕೊಡಿಸ್ತಾ ಇದ್ದೀವಿ. ನಮ್ಮ ತಾಯಿ ಕಾವೇರಿ ಹೇಗೆ ನಮ್ಮ ಭೂಮಿಗೆ ಬಂದು ಅವರಿಗೆ ಯಾವ ತರ ಡಿಫ್ರೆಂಟ್ ಹೆಸರು ಬಂತು, ಲೈಕ್ ಕಾವೇರಿ ಅಂತ ಬಂತು, ತೀರ್ಥರೂಪಿಣಿ ಅಂತ ಬಂತು, ಲೋಕ ಕಲ್ಯಾಣಿ, ಪಾಪನಾಶಿನಿ, ಈ ತರ ಬೇರೆ ಬೇರೆ ನೇಮ್ ಹೆಸರು ಬಂದು ಅವಳು ನಮ್ಮ ಕೊಡಗಿಗೆ ಬಂದು ಇಡೀ ದಕ್ಷಿಣ ಭಾರತಕ್ಕೆ ಹೇಗೆ ತಾಯಿ ಆದ್ಲು ಅಂತ ಒಂದು ಸ್ಟೋರಿ ಹೇಳಕ್ಕೆ ಕೂತಿದ್ದೆ. ಕಾವೇರಿ ತಾಯಿಯ ಸ್ಟೋರೀಸು ಬಹಳನೇ ಫ್ಯಾಸಿನೇಟಿಂಗ್ ಆಗಿತ್ತು. ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡೆ. ಇದೆಲ್ಲ ಕತೆಗಳನ್ನ ಕೇಳಿದ್ಮೇಲೆ ಕಾವೇರಿ ನದಿಯಲ್ಲಿ ತೆಪ್ಪದಲ್ಲಿ ರೈಡ್ ಹೋಗ್ತಾ ಇದ್ರೆ ಇನ್ನೂ ಅಮೇಸಿಂಗ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಇದನ್ನೆಲ್ಲ ಯಾರು ಆರ್ಗನೈಸ್ ಮಾಡಿದ್ರು ಶ್ವೇತಾ ಅವರೇ? ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಅನ್ಕೋತಿದ್ರೆ ಹೇಳ್ತೀನಿ ಕೇಳಿ. ನಾವು ಕೂರ್ಗಿಗೆ ಹೋದಾಗ ಅಲ್ಲಿ ಇವಾಲ್ವ್ ಬ್ಯಾಕ್ ರೆಸಾರ್ಟ್ಸ್ ಅನ್ನೋ ಒಂದು ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ವಿ. ಈ ರೆಸಾರ್ಟ್ ನಲ್ಲಿರೋ ಬಹಳಷ್ಟು ಆಕ್ಟಿವಿಟೀಸ್ ಅಲ್ಲಿ ಈ ಕೊರಾಕಲ್ ರೈಡ್ ಹಾಗೆ ಸ್ಟೋರಿ ಟೆಲ್ಲಿಂಗ್ ಸೆಷನ್ ಕೂಡ ಒಂದು. ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ, ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಬ್ರಹ್ಮಗಿರಿ ಹಿಲ್ಸ್